ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ನಮ್ಮ ಕ್ರಿಯೆಗಳ ಮೂಲಕ ಸಾಕ್ಷಿಯಾಗಿರುವುದು. ಈ ದಿನದ ದೇವರ ವಾಕ್ಯ: ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ, ಯಾಕೆಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ಗಲಾತ್ಯದವರಿಗೆ 6ನೇ ಅಧ್ಯಾಯ 9ನೇ ವಚನ. ಕೆಲಸ ಮಾಡಲು, ನಂಬಲು ಮತ್ತು ಪ್ರಾರ್ಥಿಸಲು ನಮ್ಮ ಜನರಿಗೆ ಅವರ ವೈಯಕ್ತಿಕ ಜವಾಬ್ದಾರಿಯನ್ನು ತಿಳಿಸುವಂತೆ ನನಗೆ ಪದೇ ಪದೇ ಸೂಚಿಸಲಾಗಿದೆ. ಸತ್ಯವೇದದ ಸತ್ಯವನ್ನು ಸ್ವೀಕರಿಸಿದಾಗ ಸ್ವಾರ್ಥ ನಿರಾಕರಣೆಯು ನಿರಂತರವಾಗಿರುತ್ತದೆ, ಏಕೆಂದರೆ ಕ್ರಿಸ್ತನ ಹೋಲಿಕೆಗೆ ಇರುವ ಅನುಭವದಲ್ಲಿ ಸ್ವಾರ್ಥ ಭೋಗವು ಎಂದಿಗೂ ಕಂಡುಬರುವುದಿಲ್ಲ. ನಿಜವಾಗಲೂ ಮಾನಸಾಂತರ ಹೊಂದಿದ ಸ್ತ್ರೀ ಪುರುಷರು ತಮ್ಮ ಅನುದಿನದ ಕಾರ್ಯಗಳಲ್ಲಿ ಕಲ್ವಾರಿಯ ಕ್ರೂಜೆಯನ್ನು ಪ್ರಕಟಪಡಿಸುತ್ತಾರೆ. ಕ್ರಿಸ್ತನನ್ನು, ಕ್ರೈಸ್ತತ್ವವನ್ನು ಅಂಗೀಕರಿಸುವುದು ಎಂದರೆ ಕ್ರಿಸ್ತನ ಶಿಲುಬೆಯನ್ನು ಅಂಗೀಕರಿಸುವುದು ಎಂದು ಅರ್ಥ ಮಾಡಿಕೊಳ್ಳದ ಅನೇಕ ಸೆವೆಂತ್ ಡೇ ಅಡ್ವೆಂಟಿಸ್ಟರು ಇದ್ದಾರೆ. ತಮ್ಮ ಕ್ರೈಸ್ತೀಯ ಜೀವನದಲ್ಲಿ ಅವರು ಕ್ರೈಸ್ತರೆಂದು ಹೇಳಿಕೊಳ್ಳುವುದಕ್ಕೆ ತೋರಿಸಿಕೊಳ್ಳುವ ಒಂದು ಪುರಾವೆಯೆಂದರೆ ಅದು ಕ್ರೈಸ್ತರು ಎಂಬ ಹೆಸರು ಮಾತ್ರ ಆಗಿರುತ್ತದೆ. ಆದರೆ ನಿಜವಾದ ಕ್ರೈಸ್ತನು ತನ್ನ ಕ್ರೈಸ್ತತ್ವದ ಜವಾಬ್ದಾರಿಯನ್ನು ಪರಿಶುದ್ಧವಾದದ್ದು ಎಂದು ಪರಿಗಣಿಸುತ್ತಾನೆ ಮತ್ತು ತನ್ನ ಜೀವನವನ್ನು ಕ್ರಿಸ್ತನ ಸೇವೆಗೆ ಪ್ರಾಮಾಣಿಕವಾಗಿ ಒಪ್ಪಿಸಿಕೊಡುತ್ತಾನೆ. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳಬಾರದು ಎಂದು, ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರ್ರಿ ಎಂದು ಉತ್ತೇಜನದ ಮಾತುಗಳನ್ನು ನಮಗೆ ವಾಕ್ಯದ ಮೂಲಕ ನೀಡಲಾಗಿದೆ. ರಕ್ಷಿಸಬೇಕಾದ ಒಂದು ಲೋಕವಿದೆ. ಮಾಡಬೇಕಾದ ಕೆಲಸವು ಸುವಾರ್ಥ ಸಂದೇಶದ ಪ್ರಕಟಣೆಯಿಂದ ಮಾತ್ರ ನೆರವೇರುತ್ತದೆ, ಸಾಧಿಸಲಾಗುತ್ತದೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂದು ವಾಕ್ಯವು ಹೇಳುತ್ತದೆ. ನಾವು ನಮ್ಮ ಹೃದಯ ಮತ್ತು ಆತ್ಮದಿಂದ ದೇವರ ವರ್ಣಿಸಲಾಗದ ಉಡುಗೊರೆಗಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಲ್ಲವೇ? ನಮ್ಮ ಪ್ರತಿಯೊಂದು ಸಾಮರ್ಥ್ಯ ಮತ್ತು ತಲಾಂತನ್ನು ಕ್ರಿಸ್ತನನ್ನು ಪ್ರತಿನಿಧಿಸುವ ಕೆಲಸಕ್ಕೆ ಪ್ರಾಮಾಣಿಕರಾಗಿ ವಿನಿಯೋಗಿಸಲು ನಾವು ಸಿದ್ಧರಿರಬೇಕು ಅಲ್ಲವೇ? ಜೀವನದಲ್ಲಿ ಪಶ್ಚಾತ್ತಾಪ ಮತ್ತು ಮಾನಸಾಂತರದ ಅನುಭವವನ್ನು ತಂದಾಗ ಒಳ್ಳೆಯ ಕೆಲಸಗಳು ಕಾಣಿಸಿಕೊಳ್ಳಲು ಪ್ರಾರಂಭವಾಗುತ್ತದೆ. ಸತ್ಯವನ್ನು ನಂಬುವುದರ ಮೂಲಕ ಮತ್ತು ಗುಣಸ್ವಭಾವದ ಬದಲಾವಣೆಯನ್ನು ತೋರುವ ಮೂಲಕ ಮಾತ್ರ ದೇವರ ಕೃಪೆಯ ಮಾನಸಾಂತರದ ಬಲವನ್ನು ನಾವು ಇತರರಿಗೆ ತಿಳಿಸಿಕೊಡಬಹುದು. ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ. ಮೋಸ ಹೋಗಬೇಡಿರಿ. ದೇವರು ತಿರಸ್ಕಾರ ಸಹಿಸುವವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು ಎಂದು ವಾಕ್ಯವು ಹೇಳುತ್ತದೆ. ಎಂತಹ ಅದ್ಭುತವಾದ ಸತ್ಯವಲ್ಲವೇ? ಇದು ಇಬ್ಬಾಯಿ ಕತ್ತಿಯಾಗಿದ್ದು ಎರಡೂ ಮಾರ್ಗಗಳನ್ನು ಕತ್ತರಿಸುತ್ತದೆ. ಜೀವನ ಮತ್ತು ಮರಣದ ಪ್ರಶ್ನೆಯು ಇಡೀ ಮಾನವ ಜನಾಂಗದ ಮುಂದೆ ಇದೆ. ಈ ಜೀವನದಲ್ಲಿ ನಾವು ಮಾಡುವ ಆಯ್ಕೆಯು ಎಲ್ಲ ನಿತ್ಯತ್ವದಲ್ಲೂ ನಮ್ಮ ಆಯ್ಕೆಯಾಗಿರುತ್ತದೆ. ನಾವು ನಿತ್ಯ ಜೀವನವನ್ನು ಅಥವಾ ನಿತ್ಯ ಮರಣವನ್ನು ಪಡೆದುಕೊಳ್ಳುತ್ತೇವೆ. ಇವೆರಡರ ನಡುವೆ ಯಾವುದೇ ನೆಲೆಯಿಲ್ಲ. ಎರಡನೆಯ ಕೃಪೆಯ ಕಾಲ ಇಲ್ಲವೇ ಇಲ್ಲ. ಕ್ರಿಸ್ತನು ಜಯಿಸಿದಂತೆ ನಾವು ಈ ಜೀವನದಲ್ಲಿ ಜಯಿಸಬೇಕು ಎಂದು ಕರೆಯಲ್ಪಟ್ಟಿದ್ದೇವೆ. ಪರಲೋಕವು ನಮಗೆ ಹೇರಳವಾದ ಅವಕಾಶಗಳು ಮತ್ತು ಅನುಗ್ರಹಗಳನ್ನು ಒದಗಿಸಿವೆ. ಇದರ ಕಾರಣದಿಂದ ನಾವು ಕ್ರಿಸ್ತನು ಜಯಿಸಿದಂತೆ ಜಯಿಸಿ ಆತನೊಂದಿಗೆ ಆತನ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಬಹುದು. ಆದರೆ ಯಾವುದೇ ಶಾರೀರಿಕ ಒಲವುಗಳ ಬಗೆಗಿನ ಭಕ್ತಿಯು ನಮ್ಮ ಜೀವನದಲ್ಲಿ ಇರಬಾರದು. ಎಲ್ಲ ರೀತಿಯ ಸ್ವಾರ್ಥವನ್ನು ಬೇರುಗಳಲ್ಲಿಯೇ ಕತ್ತರಿಸಿ ಬಿಡಬೇಕು. ಕ್ರಿಸ್ತನಲ್ಲಿ ಹೃದಯವು ಎಷ್ಟು ಮುಚ್ಚಲ್ಪಡುತ್ತದೋ ಅಷ್ಟು ನಿತ್ಯಲೋಕದಲ್ಲಿನ ನಿಧಿಯು ನಿಶ್ಚಯವಾಗಿರುತ್ತದೆ, ಸುರಕ್ಷಿತವಾಗಿರುತ್ತದೆ. ಆಮೇನ್.
ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.